ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಸೆಪ್ಟೆಂಬರ್ 1 ಅಂದರೆ ಸೆಪ್ಟೆಂಬರ್ 1ನೇ ತಾರೀಕಿನ ವ್ಲಾಗ್. ಆ್ಯಂಡ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಅವತ್ತಿನ ದಿನ ಮನೇಲಿ ಪೂಜೆ ಇತ್ತು, ನಮ್ಮ ಅತ್ತೆಯವ್ರದ್ದು ಪೂಜೆ. ಅಂದರೆ ಅವರು ಸತ್ತಿದ್ದ ದಿನ ನಾವು ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಅವ್ರಿಗಿಷ್ಟ ಆಗಿರುವಂಥ ಸ್ವೀಟ್ಸ್, ಹಣ್ಣುಗಳು ಎಲ್ಲದನ್ನು ತಂದು ಮನೆಯಲ್ಲಿ ಪೂಜೆ ಮಾಡ್ತಿದ್ವಿ. ಅವತ್ತು ಕೆಲವೊಂದು ಕ್ಲಿಪ್ಪಿಂಗ್ಸನ್ನ ಎಲ್ಲ ತಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಪ್ರಾಪರಾಗಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಿಲ್ಲ, ಬಿಕಾಸ್ ಸ್ವಲ್ಪ ಕೆಲಸಗಳನ್ನ ಒಪ್ಕೊಂಡ್ಬಿಟ್ಟಿದ್ದೀನಿ. ಅದು ಮಾಡಲೇಬೇಕು. ಅಮ್ಮ ಮಂಜಮ್ಮನ ಪೂಜೆ ದಿನನೇ ನಾನು ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ. ಅವರೇ ದಾರಿ ಮಾಡಿಸ್ಕೊಟ್ಟಿತ್ತು, ಅವತ್ತೇ ಹಾಕಿರೋದು. ಅದೇನು ಎಲ್ಲ ಕೂಡ ನಾನು ಕಮಿಂಗ್ ವ್ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಒಂದು 6 ಗಂಟೆ ಅಷ್ಟರಲ್ಲಿ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿದ್ದೆ. ಪೂಜೆ ಎಲ್ಲ ಮುಗಿಸಿ ಅಮ್ಮನ ಫೋಟೋಗೂ ಅಷ್ಟೇ ಫೋಟೋ ಇಟ್ಟು ದೇವ್ರಿಗೆ ಹೂವು ಎಲ್ಲ ತಂದಿದ್ವಿ ಹಿಂದಿನ ದಿನ ಮಾರ್ಕೆಟಲ್ಲಿ. ಸೊ ಅದನ್ನು ಕೂಡ ಹೂವು ಎಲ್ಲ ಹಾಕಿ ಸೀರೆ ಇಟ್ಟು ಸ್ವೀಟ್ಸ್, ಹಣ್ಣು ಎಲ್ಲದನ್ನು ಇಟ್ಟು ರೆಡಿ ಮಾಡಿದ್ದೆ. ಆ್ಯಂಡ್ ಅವರು ನಮ್ಮ ಮನೆಯವರು ಬಂದ ಮೇಲೆ ಅವ್ರ ಕೈಯಲ್ಲಿ ದೀಪ ಹಚ್ಚಿಸ್ತಿದ್ದೀನಿ. ಆ್ಯಂಡ್ ಅವರೇ ಮಾಡಲಿ ಅನ್ನೋ ಒಂದು ಅಷ್ಟೇ. ಆ್ಯಂಡ್ ಇದೊಂಥರ ಎಮೋಷ್ನಲ್ ವ್ಲಾಗ್ ನನಗೆ. ಆ್ಯಂಡ್ ಕೆಲವೊಬ್ಬರಿಗೆ ಇದು ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಡ್ರಾಮಾ ಅದು ಇದು ಏನೇನೋ ಅನಿಸ್ಬೋದು. ಸೀರಿಯಸ್ಲಿ ನನಗಿದು ತುಂಬ ಎಮೋಷ್ನಲ್ ವ್ಲಾಗ್. ಆ್ಯಂಡ್ ನಮ್ಮ ಅತ್ತೆಯವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಮನೇಲಿ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿದ್ದೆ. ಅವ್ರು ಬಂದಮೇಲೆ ಅವ್ರ ಹತ್ರ ಪೂಜೆ ಮಾಡಿಸೋಣ ಅಂತ ಎಲ್ಲ ದೀಪಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದೆ. ಆ್ಯಂಡ್ ಅವತ್ತಿನ ದಿನ ಮನೆಯಲ್ಲಿ ಬೆಳಗ್ಗೆನೇ ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನಾನಗಳೆಲ್ಲ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀವಿ. ಆ್ಯಂಡ್ ಅವತ್ತಿನ ದಿನ ಒಂಥರ ಹೆಂಗಿತ್ತು ಅಂತ ಅಂದರೆ ಮನ್ಸಿಗೊಂಥರ ಭಾರ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಇದು ಫಸ್ಟ್ ಸರಿ ನಾವು ಮನೆಯಲ್ಲಿ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಿರೋದು, ನಾವು ಡಿವೈಡ್ ಆದಮೇಲೆ. ಆ್ಯಂಡ್ ಫಸ್ಟ್ ಟೈಮ್ ಎಲ್ಲ ನಾನು ತವ್ರ ಮನೇಲಿದ್ದೆ ಬಾಳಂತನಕ್ಕೆ. ಸೊ ನಾವು ನಮ್ಮ ಮನೆಗೆ ಬಂದಮೇಲೆ ಫಸ್ಟ್ ಟೈಮ್ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಿರೋದು. ತುಂಬ ಪ್ರೀತಿಯಿಂದ, ತುಂಬ ಭಕ್ತಿಯಿಂದ ಪೂಜೆ ಮಾಡಿದ್ವಿ ಅವತ್ತಿನ ದಿನ. ಆ್ಯಂಡ್ ಅವ್ರ ಕೈಯಲ್ಲೇ ಫಸ್ಟೆಲ್ಲ ಮಾಡಿಸಿ ಮತ್ತೆ ನಾನು ಮಕ್ಕಳೆಲ್ಲ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ ಕಡ್ಡಿ ಎಲ್ಲ ಕೊಡ್ತಿದ್ದೆ. ಆ್ಯಂಡ್ ಇವತ್ತು ಅವ್ರ ಬಗ್ಗೆ ಕೆಲವೊಂದು ನನಗೆ ಗೊತ್ತಿರೋ ಅಂಥದ್ದು, ನನಗೆ ಹೇಳಿರ್ತಾರಲ್ವ ಆ ವಿಚಾರಗಳನ್ನ ಈ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಯಾವತ್ತೋ ಒಂದು ದಿವಸ ನನ್ನ ಮಕ್ಕಳು ಕೂಡ ವ್ಲಾಗ್ ನೋಡಿ, ನಮ್ಮ ಅಜ್ಜಿ ಬಗ್ಗೆ ನಮ್ಮ ಮಮ್ಮಿ ಎಲ್ಲ ಇಷ್ಟೆಲ್ಲ ಹೇಳಿದ್ದಾರೆ, ಅವ್ರ ಅಜ್ಜಿ ಬಗ್ಗೆನೂ ಅವ್ರಿಗೆ ತಿಳ್ಕೊಂಡಂಗೆ ಆಗತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಇವ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಅತ್ತೆಯವ್ರ ಬಗ್ಗೆ ತುಂಬ ಒಳ್ಳೆಯವರಂತೆ. ಪ್ರತಿಯೊಬ್ಬರ ಬಾಯಲ್ಲೂ ಅವ್ರ ಬಗ್ಗೆ ಎಷ್ಟು ಹೊಗಳ್ತಾರೆ ಅಂದರೆ ಸೀರಿಯಸ್ಲಿ ನಾನು ನೋಡಿಲ್ಲ, ಅಷ್ಟು ಹೊಗಳ್ತಾರೆ. ನನಗೆ ಅಷ್ಟು ಖುಷಿ ಅಂತ ಅನಿಸುತ್ತೆ ಅವ್ರ ಒಳ್ಳೆತನನ ಕೇಳಿದಾಗ. ಖುಷಿ ಅನ್ನೋದಕ್ಕಿಂತ ಒಂಥರ ಭಾರ ಅಂತ ಅನಿಸುತ್ತೆ. ಅವ್ರು ಇಲ್ವಲ್ಲಪ್ಪ, ನನಗೆ ಅತ್ತೆ ಇಲ್ಲ ಅನ್ನೋ ಫೀಲ್ಗಿಂತೂ ನನ್ನ ಮಕ್ಕಳಿಗೆ ಅಜ್ಜಿ ಇಲ್ವಲ್ಲ, ಅವ್ರ ಪ್ರೀತಿ ಸಿಕ್ಕಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಪಡ್ಕೊಂಬಂದಿರೋದು ಇಷ್ಟೇ. ದೇವ್ರು ನಮ್ಮ ಹಣೆ ಬರದಲ್ಲಿ ಈ ಥರ ಬರೆದಿದ್ದಾರೆ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಕ್ಕೂ ಕೆಲವೊಂದು ಕಾರಣಗಳು ಇರ್ಬೋದು. ಆ್ಯಂಡ್ ಇನ್ನೂ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ. ಆ್ಯಂಡ್ ತುಂಬ ಜನಕ್ಕೆ ಕಷ್ಟ ಅಂತ ಬಂದಾಗ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಜನರ ಲೈಫಿಗೆ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಅವರಿಂದ ಕೆಲವರ ಜೀವನಗಳು ಚೆನ್ನಾಗಿದೆ ಅಂತ ಕೇಳಿದಾಗ ಖುಷಿ ಅನಿಸುತ್ತೆ. ಅವ್ರಿಗೆ ಮಾಡಿರ್ತಾರೆ, ಅವರೇ ಬಂದು ಹೇಳಿದಾಗ ತುಂಬ ಖುಷಿ ಅನಿಸುತ್ತೆ. ಒಬ್ಬರು ಎಜುಕೇಷನ್ಗಾಗಿರ್ಬೋದು, ಒಬ್ಬರು ಮದುವೆಗಾಗಿರ್ಬೋದು, ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡಿದಾರಂತೆ. ಖುಷಿ ಅನಿಸುತ್ತೆ. ಯಾರು ಮಾಡ್ತಾರೆ ಗುರು, ನಮ್ಮದು ನಾವು ನೋಡ್ಕೊಳ್ತಾರೆ. ಈಗಿನ ಕಾಲದಲ್ಲಿ ನಮ್ಮದು ನಾವು ನೋಡ್ಕೊಳ್ತೀವಿ ನಾವು. ಅಂಥದ್ದು ಅವ್ರು ಅವಾಗ ಎಲ್ಲರೂ ಚೆನ್ನಾಗಿರಲಿ ಅಂತ ಮಾಡಿದ್ದಾರೆ ಅಂತ ಕೇಳಿದಾಗ ಖುಷಿ ಅನಿಸುತ್ತೆ. ಎಷ್ಟು ದೊಡ್ಡ ಮನಸ್ಸಿರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಎಲ್ಲರನ್ನೂ ನೋಡ್ಕೊಳ್ತಿದ್ರಂತೆ. ಆ್ಯಂಡ್ ಖುಷಿ ಅನಿಸುತ್ತೆ. ಆ್ಯಂಡ್ ಪ್ರತಿ ವರ್ಷ ಎಲ್ಲರಿಗೂ ಏನೇನು ಕೊಡಬೇಕೋ ಅದನ್ನು ಕೊಡೋದು, ಪ್ರತಿಯೊಂದೂ ಅಷ್ಟೇ. ಆ್ಯಂಡ್ ಕ್ಲೀನಿಂಗು ಅಷ್ಟೇ, ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ತಿದ್ರಂತೆ. ಒಂದು ಕಿಚನಿಂದ, ಒಂದು ವಾಶ್ರೂಮಿಂದ ತುಂಬ ನೀಟ್ನೆಸ್ ಮೇಂಟೈನ್ ಮಾಡ್ತಿದ್ರು ಅಂತೆ. ನನಗೆ ಅದನ್ನೆಲ್ಲ ಕೇಳಿದಾಗ ನಾನು ಕೂಡ ಅದೇ ಥರ ಹೆಸರು ತಂದ್ಕೊಬೇಕು ಅನ್ನೋ ಅಷ್ಟು ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಎಷ್ಟೇ ಎಫರ್ಟ್ಸ್ ಹಾಕಿ, ಎಷ್ಟೇ ಒಳ್ಳೆತನದಲ್ಲಿ ಹೋಗಿ, ಯಾರನ್ನೂ ಒಂದು ಮಾತು ಅಂದ್ಕೊಂಡೆ, ಯಾರ ಬಗ್ಗೆನೂ ಸುದ್ದಿ ಎತ್ತಿದಿರ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊತಿದ್ರು ಬಿಡ್ತಿಲ್ಲ. ಯಾಕೆ ಈ ಥರ ನಮ್ಮ ಬಗ್ಗೆ ಇಲ್ಲದೆ ಇರೋದು ಹೇಳ್ಕೊಂಡು ನಮ್ಮನ್ನು ಕೆಟ್ಟದ್ದು ಮಾಡ್ತಿದ್ದಾರೆ ಅಂತ ನಮಗೆ
ಗೊತ್ತಾಗ್ತಾನೆ ಇಲ್ಲ. ಆ್ಯಂಡ್ ಇರಲಿ, ಅದೆಲ್ಲ ಬಿಟ್ಬಿಡೋಣ, ನಮ್ಗೆ ಅದೆಲ್ಲ ಬೇಕಾಗೂ ಇಲ್ಲ. ದೇವರೊಬ್ಬನಿದ್ದಾರೆ, ನೋಡ್ಕೊತಾರೆ. ಯಾರು ತಪ್ಪು ಯಾರು ಸರಿ ಅಂತ ಜನಗಳ ಹತ್ರ ಲೆಕ್ಕ ಇಲ್ದಿದ್ರು ದೇವ್ರ ಹತ್ರ ಲೆಕ್ಕ ಇರುತ್ತೆ. ಇರಲಿ. ಆ್ಯಂಡ್ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್, ನಮ್ಮ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್ ನಾವು ಯಾವುದೂ ತಪ್ಪು ದಾರಿ ಹಿಡ್ದೆ, ಯಾರಿಗೂ ಮೋಸ ಮಾಡದೆ, ಯಾರನ್ನೂ ಏನೊಂದೇ ನಮ್ಮ ಪಾಡಿಗೆ ನಾವು ನಿಯತ್ತಿಂದ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಆ ಖುಷಿ, ಆ ತೃಪ್ತಿ, ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಆ್ಯಂಡ್ ನಾನು ಅಷ್ಟೇ ಯಾವುದೇ ತಪ್ಪು ದಾರಿ ಹಿಡಿದಿರ ನನ್ನ ಕೆಲಸ, ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಏನಿದೆ ಅದನ್ನು ಕರೆಕ್ಟಾಗಿ ಮಾಡ್ತಿದ್ದೀನಿ. ಆ್ಯಂಡ್ ನಾನೊಂದು ಕೆಲಸ ಮಾಡ್ತಿದ್ದೀನಿ, ಒಂದು ಕೈ ಹಾಕಿದ್ದೀನಿ ಅಂದರೆ ನಾನೇನು ತಪ್ಪು ದಾರಿ ತಪ್ಪೇನೂ ಮಾಡ್ತಿಲ್ಲ. ನಾನು ಇದನ್ನೆಲ್ಲ ಮಾಡೋದು ಏನೂ ತಪ್ಪಿದ್ರಲ್ಲಿ ಮಾಡ್ತಿಲ್ಲ, ಒಳ್ಳೆಯದನ್ನೇ ಮಾಡ್ತಿದ್ದೀನಿ. ಏನೂ ಕೆಟ್ಟದನ್ನು ನೋಡಿಸ್ಕೊತಿಲ್ಲ, ಅಥವಾ ಬ್ಯಾಡಾಗಿ ನಾನೇನು ಮಾಡ್ತಿಲ್ಲ, ಒಳ್ಳೆಯದನ್ನೇ ಮಾಡ್ತಿದ್ದೀನಿ. ನನಗೆ ಆ ಸಮಾಧಾನ ಇದೆ ನನ್ನ ಕೆಲಸದ ಮೇಲೆ. ಆ್ಯಂಡ್ ನನ್ನ ಮೇಲೆ ನನಗೆ ಆ ಕಾನ್ಫಿಡೆನ್ಸು ಇದೆ. ನಾನು ಯಾವುದೇ ಥರ ತಪ್ಪು ದಾರಿ ಹಿಡಿದಿರ ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಇನ್ನು ಮಿಕ್ಕಿದ್ದು ದೇವರು ನೋಡ್ಕೊಳ್ತಾರೆ. ನಾವು ದೇವರಿಗಿಂತೂ ಹೆಚ್ಚಾಗಿ ನಾವು ನಮ್ಮ ಅತ್ತೆಯವ್ರನ್ನ, ಮಂಜಮ್ಮನ ನೆನೆಸ್ಕೊಳ್ತೀವಿ, ಪೂಜಿಸ್ತೀವಿ. ನನ್ನ ಮಕ್ಳಿಗೂ ನಾನು ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಅವ್ರಿಗೆ ಎದ್ದಿದ ತಕ್ಷಣ ಅವ್ರ ಮುಖ ದೇವ್ರ ಮುಖನೇ ನೋಡ್ರಿ ಅಂತ ನಾನು ಅವ್ರಿಗೆ ಅಭ್ಯಾಸ ಮಾಡ್ತಿದ್ದೀನಿ. ನನಗೆ ಅವ್ರಿಗೂ ಅಷ್ಟೇ, ಅವ್ರ ಅಜ್ಜಿ ಅವ್ರ ಪ್ರೀತಿ ಸಿಗದೆ ಹೋದ್ರು ಅವ್ರ ಗುರ್ತು ಅವ್ರು ಬದುಕಿರೋವರೆಗೂ ಅವ್ರನ್ನ ನೆನೆಸ್ಕೊಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಆ್ಯಂಡ್ ದೇವರ ಸಮಾನ ನಮ್ಗೆ ಅವ್ರು ಇಲ್ಲದೆ ಹೋದ್ರು. ಆ್ಯಂಡ್ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ, ತಿಳಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಅದು ನನಗಿಂತೂ ದೊಡ್ಡವ್ರಿಗಂತೂ ಅಲ್ಲ, ನನಗಿಂತೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವ್ರಿಗೆ ನನಗಿಂತೂ ಜಾಸ್ತಿ ಗೊತ್ತಿರುತ್ತೆ. ನನಗಿಂತ ದೊಡ್ಡವ್ರಿಗೆ ಹೇಳ್ಕೊಡೋ ಅಷ್ಟು ದೊಡ್ಡವಳು ಅಲ್ಲ. ನನಗಿಂತ ಚಿಕ್ಕವರಿಗೆ ಒಂದು ಜೀವನಕ್ಕೆ ಕಾಲಿಕ್ಕೋವ್ರಿಗೆ ನಾನು ಕೆಲವೊಂದು ಟಿಪ್ಸನ್ನ, ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಹೆಂಗೆ ಹೋಗ್ಬೇಕು ಏನೋ ಅನ್ನೋದನ್ನು, ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು. ಆ್ಯಂಡ್ ಒಂದು ಮನೆಗೆ ಹೋಗಿದ್ದೀರಾ ಅಂದರೆ, ಅವ್ರ ಮನೇಲಿ ದೊಡ್ಡವರಿದ್ದಾರೆ ಅಂತಂದರೆ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಮಾಡಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಎಷ್ಟು ದಿನ ಇರ್ತಾರೆ, ಇರೋಷ್ಟು ದಿವಸ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಹೋದ್ಮೇಲೆ ನಿಮ್ಮದೇ ಜೀವನ, ಮತ್ತು ನಿಮಗೆ ಅಂತ ಜೀವನ ಇರುತ್ತೆ, ಬಟ್ ಇರೋವರೆಗೂ ಅವ್ರಿಗೆ ನೆಮ್ಮದಿಯಿಂದ ಖುಷಿಯಿಂದ ನೋಡ್ಕೊಳ್ಳಿ. ನಿಮ್ಮ ಕೈಲಿ ಏನಾಗುತ್ತೆ ಅವ್ರನ್ನ ಖುಷಿ ಪಡ್ಸೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಇರೋರಿಗೆ ಐ ಥಿಂಕ್ ಬೆಲೆ ಗೊತ್ತಿರಲ್ಲ, ಇಲ್ಲದೇ ಇರೋರಿಗೆ ಗೊತ್ತು ಅವ್ರ ಬೆಲೆ ಏನು ಅನ್ನೋದು. ಸೊ ನಿಮ್ಮ ಮನೇಲಿರೋವಂಥ ಅತ್ತೆ ಮಾವನ್ನ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಮಾತಿಗೆ ಬೆಲೆ ಕೊಡಿ. ಇಷ್ಟು ದಿನ ಅವ್ರು ಏನು ಹೇಳಿದ್ರೆ ಅದನ್ನು ಮಾಡಿಕೊಂಡು ಅವ್ರಿಗಿಷ್ಟ ಆಗೋ ಥರ ಜೀವನ ಮಾಡಿ. ಅವರು ಎಷ್ಟೋ ಮಾಡಿ ಬಂದಿರ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಂದೊಂದು ಅಭಿಪ್ರಾಯ, ಇದನ್ನು ಯಾರು ಯಾವ ಥರ ತೊಗೊತಾರೆ ಗೊತ್ತಿಲ್ಲ, ನನಗೇನು ಅನಿಸ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ. ಬಟ್ ನಾನು ಅದನ್ನೆಲ್ಲ ಮಾಡಿದರೂ ನನಗಿವಾಗ ಕೆಟ್ಟ ಹೆಸರೇ. ಬಟ್ ಪರವಾಗಿಲ್ಲ, ನಾನು ಹಂಗೆ ಮಾಡಿದ್ರು ನಂಗೆ ಕೆಟ್ಟ ಹೆಸರು ಬಂದು, ನಿಮಗಂತೂ ಆ ಕೆಟ್ಟ ಹೆಸರು ಬರೋಲ್ಲ. ನೀವು ಖಂಡಿತವಾಗ್ಲೂ ನಿಮ್ಮ ಅತ್ತೆ ಒಂದು ಮನೆಗೆ ಹೋಗಿದ್ದೀರಾ ಅಂದರೆ ನಿಮ್ಮ ಅಪ್ಪ ಅಮ್ಮನಿಗಿಂತೂ ಹೆಚ್ಚಾಗಿ ನಿಮ್ಮ ಅತ್ತೆ ಮಾವನ ನೋಡ್ಕೊಳ್ಳಿ. ಅವರು ಒಳ್ಳೆಯವರಾಗಿದ್ದರೆ, ಅವ್ರಿಗೆ ಒಳ್ಳೆತನ ಗೊತ್ತಿದ್ದರೆ ಅವ್ರು ನಿಮ್ಮನ್ನು ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೊತಾರೆ. ಆ್ಯಂಡ್ ಇರೋಷ್ಟು ದಿವಸ ಅವರನ್ನು ಖುಷಿ ಪಡಿಸ್ಕೊಂಡು ಅವ್ರ ಮಾತಿಗೆ ಬೆಲೆ ಕೊಟ್ಕೊಂಡು ಜೀವನ ಮಾಡಿ ಅನ್ನೋದನ್ನು ಒಂದು ಹೇಳ್ತೀನಿ. ಇರೋಷ್ಟು ದಿನ ಅವ್ರನ್ನ ನೆಮ್ಮದಿಯಿಂದ ನೋಡ್ಕೊಳ್ಳಿ, ಇದೊಂದು ಹೇಳಬಲ್ಲೆ. ಆ್ಯಂಡ್ ನಾನು ಯಾಕೆ ಇಷ್ಟು ಡೆಪ್ತಾಗಿ ಹೇಳ್ತಿದ್ದೀನಿ ಅಂದರೆ, ನಮಗೆ ಅವ್ರಿಲ್ದಿರ ನಾವೆಷ್ಟು ನೋವು ತಿಂದಿದ್ದೀವಿ, ಒಂಥರ ಅನಾಥರಾಗಿ ಜೀವನ ಮಾಡ್ತಿದ್ದೀವಿ. ಅದನ್ನು ಹೇಳ್ಕೊಬಾರ್ದು, ಬಟ್ ಬಂದ್ಬಿಡ್ತಿದೆ. ಸೊ ಅದು ಬೇಡ. ಇರೋರಾದರೂ ಅವರನ್ನು ಖುಷಿ ಪಟ್ಕೊಂಡು ಅವ್ರನ್ನೂ ನೆಮ್ಮದಿಯಿಂದ ನೋಡ್ಕೊಂಡು, ನೀವು ನೆಮ್ಮದಿಯಿಂದ ನೋಡ್ಕೊಂಡು ಇರಿ ಜೀವನ. ಇರೋಷ್ಟು ದಿನ ಎಲ್ಲರೂ ನೆಮ್ಮದಿಯಿಂದ ಖುಷಿಯಿಂದ ಜೀವನ ಮಾಡಿ ಅಷ್ಟೇ, ಓಕೆನಾ? ಇರೋರನ್ನು ಉಳಿಸ್ಕೊಳ್ಳಿ ದಯವಿಟ್ಟು. ಒಂದು ಮನುಷ್ಯ ಅಂದಮೇಲೆ ಕೆಟ್ಟದ್ದು ಒಳ್ಳೆಯದು ಇದ್ದೇ ಇರುತ್ತೆ, ಓಕೆನಾ? ಎಲ್ಲದನ್ನು ಪಕ್ಕಕ್ಕಿಟ್ಟು ಕೆಟ್ಟದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಒಳ್ಳೆಯದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಇರೋಷ್ಟು ದಿವಸ ಎಲ್ಲರ ಜೊತೆ ಖುಷಿಯಿಂದ ನೆಮ್ಮದಿಯಾಗಿ ಜೀವನ ಮಾಡಿ ಅಷ್ಟೇ, ಓಕೆನಾ? ಎಲ್ಲರ ಜೊತೆ ಚೆನ್ನಾಗಿರಿ. ಆ್ಯಂಡ್ ನಾವಂತೂ ಅಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ನನಗಂತೂ ಜಾಸ್ತಿ ಫೀಲಿಂಗ್ ಇದೆ. ನನ್ನ ಮಕ್ಳಿಗೆ ಅದೆಲ್ಲ ಅರ್ಥ ಆಗಲ್ಲ, ಬಟ್ ನನಗೆ ಜಾಸ್ತಿ ಕೊರಗಿದೆ. ಏನಕ್ಕೆ ಅಂತೀರ, ಎಷ್ಟೇ ಬೇರೆ ನೆಂಟರಿರಲಿ, ಎಷ್ಟೇ ತವ್ರ ಮನೆ ನೆಂಟರಾಗಿರ್ಬೋದು, ಬೇರೆ ಯಾವ ನೆಂಟರೇ ಇರಲಿ, ಮುಖ್ಯ ಯಾವುದು ಗಂಡನ ಮನೆ ಕಡೆ ನೆಂಟರಲ್ವ, ನನ್ನ ಮಕ್ಳಿಗೆ ಅದಿಲ್ವಲ್ಲ, ಯಾರು ಇಲ್ದಿರ ಅನಾಥರು ಮಾಡಿಬಿಟ್ರಲ್ವ ಅನ್ನೋದು ಇವಾಗಲೂ ಇರುತ್ತೆ, ಸಾಯೋವರೆಗೂ ಇರುತ್ತೆ.
ಇದನ್ನು ನಾನು ಯಾರ ಮುಂದೆ ಬೇಕಂದ್ರೂ ಹೇಳೋದಕ್ಕೆ ನಾನು ರೆಡಿ. ಬಿಕಾಸ್ ನಾವು ಹಂಗೆ ಜೀವನ ಮಾಡ್ತಿರೋದು. ನನ್ನ ಮಕ್ಕಳಿಗೆ ನಾನು ನನ್ನ ಗಂಡ ಬಿಟ್ಟರೆ ಬೇರೆ ಯಾರಿಲ್ಲ. ಎಷ್ಟೇ ನನ್ನ ತವ್ರ ಮನೆಯವ್ರು ಇರಲಿ, ಅವ್ರ ತವ್ರ ಮನೆಯವರೇ ಅಲ್ವಾ, ಅವ್ರ ಕೈಯಲ್ಲಿ ಎಷ್ಟು ಪ್ರೀತಿ ಆಗುತ್ತೋ ಅಷ್ಟು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಬಟ್ ಅವ್ನಿಗೆ ಅವರೆಷ್ಟೇ ಕೊಟ್ಟರು ಈ ಕಡೆಯವ್ರು ಕೊಟ್ಟಷ್ಟು ಪ್ರೀತಿ ಇರುತ್ತಾ? ಇಲ್ವಲ್ಲ. ಸೊ ಹೌದು, ನಾನು ಎಮೋಷ್ನಲ್ ಆಗ್ತೀನಿ, ಹೇಳ್ಕೊಳ್ಳೇಬೇಕು. ಒಂಥರ ಎಮೋಷ್ನಲ್ ಆದರೆ ನಂಗೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಬಿಡಿ, ಎಮೋಷ್ನಲ್ ಎಲ್ಲ ಬೇಡ, ನಾರ್ಮಲ್ ಪೂಜೆ ಮೂಡಿಗೆ ಬರೋಣ. ಆ್ಯಂಡ್ ಅವರು ಕೂಡ ಎಲ್ಲ ಪೂಜೆ ಮುಗಿಸಿ ಮಕ್ಕಳ ಕೈಯಲ್ಲೂ ಕೂಡ ಪೂಜೆ ಮಾಡ್ತಿದ್ವಿ. ಆ್ಯಂಡ್ ತುಂಬ ನೆಮ್ಮದಿಯಿಂದ ತುಂಬ ಚೆನ್ನಾಗಾಯಿತು ಪೂಜೆ. ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡಿದ್ವಿ ಅನ್ನೋ ಫೀಲಿಂಗ್ ಇತ್ತು. ತುಂಬ ನೆಮ್ಮದಿ ಅನ್ನಿಸ್ತು, ಖುಷಿಯಿಂದ ಎಲ್ಲರೂ ಪೂಜೆ ಮಾಡಿದ್ವಿ. ಆ್ಯಂಡ್ ಅವ್ರ ಆಶೀರ್ವಾದದಿಂದನೇ ಇವತ್ತು ಯಾರು ಸಿಂಗಲ್ ಪರ್ಸನ್ ಹೆಲ್ಪ್ ಇಲ್ಲದೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಏನೋ ಒಂದು ನಮಗೆ ನಮ್ಮ ಜೀವನಕ್ಕೆ ಎಲ್ಲ ಸೌಲಭ್ಯಗಳಾಗ್ತಿದೆ. ಆ್ಯಂಡ್ ಅಮ್ಮನ ಆಶೀರ್ವಾದ ಹಾಗೂ ದೇವರ ಆಶೀರ್ವಾದ ಸದಾ ಕಾಲ ನನ್ನ ಗಂಡನ ಮೇಲೆ, ನನ್ನ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅವ್ರಿಗೋಸ್ಕರ ಎಡೆಯಕ್ಕೆ ಮನೆಯಲ್ಲಿ ಒಬ್ಬಟ್ಟು, ಹೆಸರುಬೇಳೆ, ವಡೆ, ಪಲ್ಯಕ್ಕೆ, ರಸಮ್ಗೆ ಎಲ್ಲದನ್ನು ಪೂಜೆಗೆ ಮುಂಚೆನೇ ರೆಡಿ ಮಾಡಿಬಿಟ್ಟೆ. ಪೂಜೆ ಆಗಿದ ತಕ್ಷಣ ಮಾಡ್ಬೋದು ಅಂತ. ಆ್ಯಂಡ್ ಪಲ್ಯಕ್ಕೂ ಕೂಡ ಎಲ್ಲ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೆ. ಒಬ್ಬಟ್ಟು ಹೂರಣ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಪೂಜೆ ಎಲ್ಲ ಆಗಿದ ತಕ್ಷಣ ಒಂದು ಕಡೆ ಒಬ್ಬಟ್ಟು, ಒಂದು ಕಡೆ ವಡೆ ಎಲ್ಲ ಸುಟ್ಟು ಬೇಗ ಎಲ್ಲ ಪಲ್ಯಗಳು ಎಲ್ಲ ಮಾಡಿಬಿಟ್ವಿ ಬೆಳಗ್ಗೆ ಬೇಗ ಅಂತ. ಆ್ಯಂಡ್ ಒಂದು ಕಡೆ ಒಬ್ಬಟ್ಟಿಗೆ ತಟ್ಕೊಂಡು ಒಂದು ಕಡೆ ವಡೆ ಹಾಕ್ಕೊಂಡು ಪಲ್ಯಗಳೆಲ್ಲ ಫಸ್ಟ್ ಮಾಡಿಟ್ಬಿಟ್ಟೆ. ಕ್ಯಾರೆಟ್, ಬೀನ್ಸ್ ಪಲ್ಯ, ರಸಮ್, ಸ್ವಲ್ಪ ಹೆಸರುಬೇಳೆ, ಚಿತ್ರಾನ್ನ, ಒಬ್ಬಟ್ಟಿನ ರಸ, ಆಲೂಗಡ್ಡೆ ಪಲ್ಯ ಎಲ್ಲ, ಹಪ್ಳ ಎಲ್ಲದನ್ನು ಮಾಡಿ ಫಸ್ಟು ಮೇಲೆ ಹೋಗಿ ಎಡೆ ಹಾಕಿಬಿಟ್ಟು ಬರಬೇಕಲ್ವ. ಸೊ ಹಂಗಾಗಿ ಫಸ್ಟು ಅವ್ರ ದೊಡ್ಡವ್ರಿಗೇ ಎಡೆ ಹಾಕ್ಬಿಟ್ಟು ಮತ್ತೆ ಬಂದು ನಾವು ತಗೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅಲ್ಲಿ ಹೋಗಿ ಮಾಡಿರೋಂಥ ಅಡುಗೆನೆಲ್ಲ ಒಂದು ಎಲೆಯಲ್ಲಿಟ್ಟು, ಬಾಳೆ ಎಲೆಯಲ್ಲಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಆ್ಯಂಡ್ ಫಸ್ಟು ಅವರು ತಗೊಂಡ್ಮೇಲೆ ಮನೇಲಿ ನಾವು ತಗೋಬೇಕು ಅಂತ. ಆ್ಯಂಡ್ ಒಂಥರ ಅವ್ರಿಗೋಸ್ಕರ ಎಲ್ಲ ಥರದ ಅಡುಗೆ ಮಾಡಿ ಇಟ್ಟು ಅವ್ರಿಗಿಟ್ಟು ನಾವು ತಗೊಂಡು ಒಂಥರ ತೃಪ್ತಿ ಅಂತ, ಖುಷಿ ಅಂತ ಅನ್ನಿಸ್ತು. ಅಷ್ಟೇ ಪೂಜೆ ಮಾಡೋಷ್ಟು ಮತ್ತೆ ನೆನೆಸ್ಕೊಂಡು ಮನೆ ದೇವ್ರು ಫಸ್ಟ್ ನೆನೆಸ್ಕೊಂಡು ಆಮೇಲೆ ಮತ್ತೆ ನೆನೆಸ್ಕೊಂಡು ಪ್ರತಿ ಸರಿ ಪೂಜೆ ಮಾಡೋವಾಗ ಅವ್ರನ್ನ ನೆನೆಸ್ಕೊಂಡಾಗ ನನಗೊಂದು ಕಣ್ಣಲ್ಲಿ ತುಂಬ್ಕೊಳತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಇಷ್ಟು ಎಮೋಷ್ನಲ್. ಇವಾಗಲೂ ನಾನು ವ್ಲಾಗ್ ಮಾಡಬೇಕಂದ್ರೂ ನನಗೆ ಅಳು ಬರ್ತಿದೆ. ಅಷ್ಟು ಎಮೋಷ್ನಲ್ ಆಗ್ತೀನಿ. ಬಿಕಾಸ್ ಅವ್ರು ಇಲ್ದಿರ ಸಾಕಷ್ಟು ನೋಡಿಬಿಟ್ಟಿದ್ದೀವಿ. ಯಾರು ಇಲ್ದಿರ ಅನಾಥರ ಥರ ಜೀವನ ಮಾಡಿದ್ದಾರೆ ಅನಾಥರ ಥರ. ಇರಲಿ, ಎಲ್ಲರನ್ನೂ ದೂರ ಮಾಡಿಬಿಟ್ಟಿದ್ದಾರೆ. ನನ್ನ ಮಕ್ಕಳನ್ನ, ನನ್ನ ಗಂಡನ ನೋಡ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಬಿಕಾಸ್ ಅವ್ರಿಗೆ ಅಂತ ಯಾರಿಲ್ವಲ್ಲ, ನನ್ನ ಮಕ್ಕಳಿಗೆ ಯಾರಿಲ್ವಲ್ಲ ಅನ್ನೋದು ಬಿಟ್ಟಾಕಣ. ನಾನಿದ್ದೀನಿ ಅವ್ರಿಗೋಸ್ಕರ. ಆ್ಯಂಡ್ ಒಳ್ಳೆ ಪೂಜೆ, ನೆಮ್ಮದಿಯಿಂದ ಖುಷಿಯಿಂದ ಪೂಜೆ ಎಲ್ಲ ಮುಗಿಸಿ ಮನೇಲಿ ಎಲ್ಲ ಥರದ ಅಡುಗೆ ಮಾಡಿದ್ದೆ. ಕೋಸಂಬರಿಯಿಂದ, ಆಲೂಗಡ್ಡೆ ಪಲ್ಯದಿಂದ, ಕ್ಯಾರೆಟ್, ಬೀಟ್ರೋಟ್, ಬೀನ್ಸ್ ಪಲ್ಯ, ಒಬ್ಬಟ್ಟು, ವಡೆ, ಹಪ್ಪಳ, ರಸಮ್, ಚಿತ್ರಾನ್ನ ಎಲ್ಲ ಮಾಡಿದ್ದೆ. ಎಲ್ಲರೂ ತೃಪ್ತಿಯಿಂದ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಫಸ್ಟ್ ಇಟ್ಟು ಮತ್ತೆ ನಾವು ಊಟ ಮಾಡಿದ್ವಿ. ತೃಪ್ತಿಯಿಂದ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಇದನ್ನು ನಾವು ಬದುಕಿರೋವರೆಗೂ ಇದನ್ನು ನಡೆಸ್ಕೊಂಡು ಹೋಗಬೇಕು. ಆ್ಯಂಡ್ ನಮ್ಮ ಮಕ್ಳಿಗೂ ಅದನ್ನು ಹೇಳ್ಕೊಡ್ಬೇಕು. ಆ್ಯಂಡ್ ನಾವು ಕೂಡ ಒಂದೇ ಎಲೆಯಲ್ಲಿ, ನಾನು ನಮ್ಮ ಮನೆಯವರು ಊಟ ಮಾಡ್ತಿದ್ದೀವಿ. ಅವರೇ ಒಂದೇ ಎಲೆಯಲ್ಲೇ ತಿನ್ನೋಣ ಅಂತಂದರು. ನನಗೂ ಖುಷಿಯಿಂದ ಎಲೆ ಊಟ ಮಾಡಿದ್ವಿ. ಎಲೆ ಊಟ ಮಾಡಿದಾಗ ಎಷ್ಟು ಖುಷಿ ಅಂತ ಅನಿಸುತ್ತೆ ಗೊತ್ತಾ. ನಮ್ಮ ಮನೇಲಿ ನೆಲದ ಮೇಲೆ ಇಟ್ಕೊಂಡು, ಆ್ಯಂಡ್ ಬೇರೆ ಕಡೆ ಹೋದಾಗ ಎಲೆ ಊಟನೇ ಮಾಡ್ತೀವಿ. ಬಟ್ ನಮ್ಮ ಮನೇಲಿ ಒಂದ್ಸರಿ ಯಾವುದಾದ್ರೂ ಹಬ್ಬದಲ್ಲಿ ಎಲ್ಲ ಥರ ಅಡುಗೆ ಮಾಡಿ ಎಲೆ ಊಟ ಮಾಡಿ ತುಂಬ ಖುಷಿ ಅನಿಸುತ್ತೆ. ಯಾಕೆ ಎಷ್ಟೇ ಬೇಜಾರಲ್ಲಿದ್ದರೂ ಈ ಮಕ್ಕಳು ಮಕ್ಕದಲ್ಲಿ ಖುಷಿ ನಗುನ ತರಿಸ್ಬಿಡ್ತಾರೆ. ನಾನು ಈ ವ್ಲಾಗ್ ಮಾಡ್ತಾ ಎಮೋಷ್ನಲ್ ಆದೆ. ಮಕ್ಕಳು ನೋಡಿದ ತಕ್ಷಣ ನನ್ನ ಮುಖ ತುಂಬ ನಗು ಬಂತು. ಅಷ್ಟೇ ಒಂಥರ ಮ್ಯಾಜಿಕ್ ಇದೆ ನನ್ನ ಮಕ್ಕಳಲ್ಲಿ. ನಮ್ಮ ಮಕ್ಕಳೇ ನಮ್ಮ ಪುಣ್ಯ ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಅಗಲ ಬಿಟ್ಟಿದೆ. ಕಿತ್ಬಿಡ್ಲಾ? ಅಮ್ಮನಿಗಿಡ್ಲಾ? ಕಿತ್ತಕ್ಕೆ ಮನ್ಸಾಗ್ತಾ ಇಲ್ಲ. ಇನ್ನು ಹಂಗೆ ಇದ್ರೆ ಅರ್ಲೋಗುತ್ತೆ, ಇದು ಆಗೋಗುತ್ತಲ್ಲ. ಸಾಕಾಗಿದೆಯಲ್ಲ. ಮಂಜಾಮಂಗಿಡ್ತೀನಿ.
ಎಷ್ಟು ಚೆನ್ನಾಗಿದಪ್ಪ, ಬ್ಯೂಟಿಫುಲ್ ಬ್ಯೂಟಿಫುಲ್. ಎಣ್ಣೆಲ್ಲ ಚೆನ್ನಾಗಿ ಇಟ್ಕೊಂಡವಳೆ ನನ್ನ ಮುಂಗಾರಿ. ಓ ಮೈ ಗಾಡ್, ಏನೇನಿದೆ ಆವಾಜು ಆಂಟಿ ಮೇಲೆ? ಡನ್, ಫೋಟೋನ ಆಮೇಲೆ. ಆ್ಯಂಡ್ ಇದೊಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.